ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಆಗಿರುತ್ತೆ ಅಂದರೆ, ಅಕ್ಕನ ಮಗಳು ಬರ್ಡೇ ಸೆಲೆಬ್ರೇಷನ್ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ವಿ. ಹಾಗೆ ಹೋಗ್ತಾ ಇಲ್ಲಿ ಆನ್ ದಿ ವೇ ಕೆರೆ ಏರಿ ಸಿಗುತ್ತೆ. ಇದು ಬೆಳ್ವಾಡಿ ಕೆರೆ ಅಂತಾರೆ. ಇದು ಸುತ್ತಮುತ್ತ ಊರಲ್ಲಿ ಇದೇ ದೊಡ್ಡ ಕೆರೆ ಅಂತ ಹೇಳ್ತಾರಪ್ಪ. ಸೊ ಅದಕ್ಕಾಗಿ ಒಂದು ವೀಡಿಯೋ ಕ್ಲಿಪ್ಸ್ ತೊಗೊಳ್ಳೋಣ ಅಂತ ತೊಗೊಂಡೆ. ನೆಕ್ಸ್ಟು ನಮ್ಮ ಮನೆಯವ್ರಿಗಂತೂ ಫುಲ್ಲು ಸುಸ್ಟೆಡ್ ಆಗಿದ್ರು. ಸೊ ಸ್ಮೈಲ್ ಕೊಡ್ತಿರ್ಲಿಲ್ಲ. ಲಾಸ್ಟಿಗೆ ಸ್ಮೈಲ್ ಮಾಡಿ ಅಂದಿದ್ದಕ್ಕೆ ಸ್ಮೈಲ್ ಮಾಡಿದರು. ಆಮೇಲೆ ಮನೆಗೆ ಹೋದ್ವಿ. ಮನೆಗೆ ಹೋಗೋ ಅಷ್ಟರಲ್ಲಿ 5:30 ಆಗಿತ್ತು. ಆಮೇಲೆ ಒಂದು 7 ಹಂಗೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು, ಇವಳು ಇಲ್ಲೇ ಸ್ಮೈಲ್ ಕೊಡ್ತಿದ್ಲು ಕ್ಯೂಟಾಗಿ. ಸೊ ಹಾಗಾಗಿ ಇವಳದ್ದು ಒಂದು ವೀಡಿಯೋ ತೊಗೊಂಡೆ. ಅಲ್ಲಿ ಪ್ರಸಾದ ಎಲ್ಲ ತೊಗೊಂಡು ದೇವ್ರ ದರ್ಶನ ಎಲ್ಲ ನೀಟಾಗಿ ಸಮಾಧಾನವಾಗಿ ಕೂತ್ಕೊಂಡು ಮುಗಿಸ್ಕೊಂಡು, ಆಮೇಲೆ ಇವಳದು, ನನ್ನ ಪಾಪುದು ಮತ್ತು ನಮ್ಮ ಅಕ್ಕನ ಮಗಳದ್ದು ಇಬ್ಬರದು ಒಂದೊಂದು ಫೋಟೋ ತೊಗೊಂಡೆ. ಆಮೇಲೆ ಪಾಪುನೆಲ್ಲ ಅಡ್ಡ ಬೀಳಿಸಿ ಆಶೀರ್ವಾದ ತೊಗೊಂಡು ದೇವ್ರದ್ದು. ಆಮೇಲೆ ಎಲ್ಲರೂ ಒಂದೊಂದು ಫೋಟೋಸ್ ತೊಗೊಂಡ್ವಿ. ಅಕ್ಕ ಇವಳು, ಆಮೇಲೆ ನಾನು, ಅಮ್ಮ, ಅಕ್ಕ ಎಲ್ಲ ಫೋಟೋಸ್ ತೊಗೊಂಡು, ನಾನು ನಮ್ಮ ಯಜಮಾನ್ರು ಒಂದು ಫೋಟೋ ತೊಗೊಂಡ್ವಿ. ಆಮೇಲೆ ಅಪ್ಪ ಅಮ್ಮ ಮೊಮ್ಮಕ್ಕಳ ಜೊತೆ ಫೋಟೋ ತೆಗೆಸ್ಕೊಬೇಕು ಅಂತ ಹೇಳ್ಬಿಟ್ಟು ಅವರೂ ಫೋಟೋ ತೆಗೆಸ್ಕೊಂಡ್ರು. ಆಮೇಲೆ ದೇವಸ್ಥಾನದಿಂದ ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗಾದ್ಮೇಲೆ ಅಲ್ಲಿ ಪಲಾವ್ ಎಲ್ಲ ರೆಡಿ ಮಾಡಿದ್ರಲ್ಲ, ಅದನ್ನೆಲ್ಲ ಗೂರಾಡಬೇಕಿತ್ತು. ಮೂಲಕ್ಕಿ ಬೀಳುತ್ತಾ ಏನೋ ಅನ್ನೋ ಟೆನ್ಷನ್ ಆಗಿಬಿಟ್ಟಿತ್ತು. ಯಾಕಂದರೆ ಫಸ್ಟ್ ಟೈಮ್ ಜಾಸ್ತಿ ಮನೆಯಲ್ಲೇ ಮಾಡಿದ್ದು, ಮನೆಯವರೇ ಮಾಡಿದ್ದಲ್ವ, ಅಡುಗೆಯವ್ರನ್ನ ಯಾರನ್ನೂ ಕರೆಸಿರ್ಲಿಲ್ಲ. ಸೊ ಅದನ್ನು ಒಂದು ಸರಿ ನೋಡಿಬಿಡೋಣ ಅಂತ ಹೇಳಿಬಿಟ್ಟು ತೆಗೆದು ಎಲ್ಲ ಒಂದ್ಸಲ ನೀಟಾಗಿ ಗೂರಾಡ್ಕೊಟ್ರು ನಮ್ಮ ಭಾವ. ಏನಿಲ್ಲ, ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಅಷ್ಟೇ ಸೂಪರಾಗಿತ್ತು. ಆಮೇಲೆ ಬರ್ತಡೇಗೆ ಹಂಗೆ ಸಿಂಪಲ್ಲಾಗಿ ಹಂಗೆ ಡೆಕೋರೇಷನ್ ಮಾಡಿದೆ. ಮನೇಲೆ ಸ್ವಲ್ಪ ಎಲ್ಲ ಬರ್ತಡೇದು ಒಂದು ಟ್ಯಾಗ್ ಎಲ್ಲ ಹಾಕಿಬಿಟ್ಟು ಲೈಟಿಂಗ್ಸ್ ಹಾಕಿ ರೆಡಿ ಮಾಡಿದೆ. ಆಮೇಲೆ ಜನ ಎಲ್ಲ ಬಂದಿದ್ದರು, ಕರೆದಿರೋರು ಅಕ್ಕಪಕ್ಕದ ಮನೆಯವರು, ನಮ್ಮ ಭಾವನ ಫ್ರೆಂಡ್ಸು, ಆಮೇಲೆ ನಮ್ಮ ರುಚಿತನ ಫ್ರೆಂಡ್ಸು ಎಲ್ಲರನ್ನೂ ಇನ್ವೈಟ್ ಮಾಡಿದರು. ಆಮೇಲೆ ಕೇಕ್ ಕಟಿಂಗ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಫಸ್ಟು ಆರತಿ ಮಾಡಿದ್ವಿ ರುಚಿತಂಗೆ. ಆಮೇಲೆ ಕ್ಯಾಂಡಲೆಲ್ಲ ಹಚ್ಬಿಟ್ಟು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಅವಳಿಗಂತೂ ತುಂಬ ಖುಷಿ ಆಗ್ತಿತ್ತು. ಜೋರಾಗಿ ಮಾಡ್ತಿದ್ದಾರೆ ಈ ಸರಿ ನನ್ನ ಬರ್ತಡೇನ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ನನ್ನ ಮಗಳನ್ನೂ ಕರ್ಕೊಂಡಿದ್ಲು ಎಲ್ಲ ನೋಡಲಿ ಅಂತ. ಅವಳು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ಲು ಅವ್ರ ದೊಡ್ಡಮ್ಮನ ಹತ್ರ. ಆಮೇಲೆ ಕೇಕ್ ಕಟ್ ಮಾಡಿಸಿ ಅವರು ಮಗಳಿಗೆ ತಿನ್ನಿಸಿದ್ರು, ಇಬ್ಬರು ಅಕ್ಕ ಭಾವ. ಆಮೇಲೆ ಅವಳು ಅವ್ರ ಅಪ್ಪ ಅಮ್ಮಂಗೆಲ್ಲ ಕೇಕ್ ಎಲ್ಲ ತಿನ್ನಿಸಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡ್ಳು. ಸೊ ಅವಳಿಗಂತೂ ಫುಲ್ಲು ಖುಷಿ, ಎಲ್ಲ ಬಂದಿದ್ದಾರೆ ಅಂತ ಹೇಳಿಬಿಟ್ಟು. ಆದರೂ ಚಿಕ್ಕ ಮಕ್ಕಳಿಗೆ ಈ ಥರ ಎಲ್ಲ ಸೆಲೆಬ್ರೇಷನ್ ಅಂದರೆ ಎಷ್ಟು ಖುಷಿ ಆಗ್ತಿರುತ್ತೆ ಅಲ್ವಾ. ನಾವು ಚಿಕ್ಕವರಿದ್ದಾಗ ಹಂಗೆ ನಮ್ಮ ಬರ್ತಡೇಗೆ ಎಷ್ಟು ದಿನ ಇದೆ ಅಂತ ಕ್ಯಾಲೆಂಡರ್ ಬಂದ ತಕ್ಷಣ ಕೌಂಟ್ ಮಾಡ್ತಿದ್ವಿ. ಸೊ ಈಗ ಇವರು ನಮ್ಮ ಮಕ್ಕಳುಗಳು ಹಂಗೆ ಮಾಡ್ತಾರೆ. ನಮಗೆ ಹಳೆಯದೆಲ್ಲ ನೆನಪಾಗ್ತಾ ಇರುತ್ತೆ ಅಲ್ವಾ. ಹೀಗೆ ಎಲ್ಲ ಸೆಲೆಬ್ರೇಷನ್ ನಡೀತು. ಸೊ ಆಮೇಲೆ ಎಲ್ಲರೂ ಫೋಟೋ ಸೆಷನ್ ಆಯಿತು. ಎಲ್ಲರೂ ಕೇಕ್ ತಿನ್ನಿಸೋದು ಮತ್ತು ನಾವು ಅವಳ ಹತ್ರ ತಿನ್ನಿಸ್ಕೊಳ್ಳೋದು. ಈಗ ಎಲ್ಲರೂ ತಿನ್ನಿಸ್ಕೊಂಡು ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ವಿ. ಎಲ್ಲರೂ ರುಚಿತಾ ಅಂತ ಅವಳನ್ನೇ ಪ್ರೇಸ್ ಮಾಡ್ತಿದ್ರು. ಅವಳಿಗಂತೂ ಫುಲ್ಲು ಖುಷಿ ಆಗ್ತಿತ್ತು. ಆಮೇಲಿಂದ ಅವಳ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಅವ್ರ ಹತ್ರ ನಿಂತ್ಕೊಂಡು ನನಗೊಂದು ಗ್ರೂಪ್ ಫೋಟೋ ತೆಗೀರಿ ಅಂತ ಅವ್ರ ಹತ್ರನೇ ನಿಂತ್ಕೊಂಡು ತೆಗೆಸ್ಕೊಂಡ್ಳು. ಅವ್ರ ತಾತನೇ ಫೋಟೋಗ್ರಾಫರ್ ಆಗಿದ್ದರು. ನಮ್ಮಪ್ಪಂಗಂತೂ ಫುಲ್ ಕ್ರೇಜು ಈ ಥರ ಎಲ್ಲ ಇದು ಮಾಡೋದು ಅಂತ. ಅಂದರೆ ಮೊಮ್ಮಕ್ಕಳಿಗಂತೂ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಇದು ಅವರ ತಾತ ಅಜ್ಜಿ, ಅಂದರೆ ನಮ್ಮ ಭಾವ ಅವ್ರ ಅಪ್ಪ ಅಮ್ಮ ಇವರಿಬ್ಬರು. ಆಮೇಲೆ ಸೊ ನೆಕ್ಸ್ಟು ಊಟ ಮಾಡಬೇಕು ಅಂತ ಎಲ್ಲರೂ ಆ ಕಡೆ ಮನೆ ಹೋಗಿ ಎಲ್ಲ ಊಟ ಬಡಿಸಿದ್ವಿ. ಅದನ್ನೇನು ವೀಡಿಯೋ ತಗೊಳಕ್ಕಾಗಲಿಲ್ಲ. ಸೊ ಎಷ್ಟು ಫೋಟೋ ಇತ್ತು ಅದನ್ನೇ ಹಾಕಿದ್ದೀನಿ. ಅವಳು ಪೋಸ್ ಕೊಡ್ತಿದ್ಲು. ಅದ್ರ ಜೊತೆ ಕೇಕ್ ತಿನ್ನೋದಕ್ಕೂ ಅವಳಿಗೆ ಟೈಮ್ ಇಲ್ಲ. ಸೊ ಲಾಸ್ಟಿಗೆ ಒಂದು ತಿಂತಿದ್ಲು. ಇದು ನಮ್ಮಪ್ಪ ಅಮ್ಮ. ನೆಕ್ಸ್ಟು ಆಂಟಿ ಬಂದಿದ್ದರು, ನಮ್ಮ ಅಮ್ಮ ಅವರ
ತಂಗಿ ಇವರು. ಆಮೇಲೆ ನನ್ನ ಮಗಳ ಜೊತೆನೂ ಚಿಕ್ಕಿ ಫೋಟೋ ತೆಗೆಸ್ಕೊತೀನಿ ಅಂತ ಅವಳಂತೂ ನಿಂತ್ಕೊತಾನೆ ಇರಲಿಲ್ಲ. ಸೊ ಆಮೇಲೆ ನಾನೇ ಎತ್ಕೊಂಡು ಫೋಟೋ ತೆಗೆಸ್ಕೊಂಡೆ. ಪರವಾಗಿಲ್ಲ ನಾನೇ ಎತ್ಕೊತೀನಿ ಅಂತ ಎತ್ಕೊಂಡು ಫೋಟೋ ತೆಗೆಸ್ಕೊಂಡು ಲಾಸ್ಟಿಗೆ ಹೀಗೆ ಅವಳ ಬರ್ತಡೇ ಸೆಲೆಬ್ರೇಷನ್ನ ಮಾಡಿ ಮುಗಿಸಿದ್ವಿ. ಸೆಲೆಬ್ರೇಷನ್ ಅಂತ ನಮ್ಮ ಅಕ್ಕ ಅಂತೂ ಪ್ರಿಪ್ರೇಷನ್ ಮಾಡಿದ್ದೆ. ಕೊನೆಗೂ ಚೆನ್ನಾಗಾಯಿತು ಬರ್ತಡೇ. ಹೀಗೆ ಸೆಲೆಬ್ರೇಷನ್ ಎಲ್ಲ ಮುಗೀತು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.